ಇವತ್ತು ನಮ್ ಜೊತೆ ಜಯಮ್ಮ ಅವರು ಇದ್ದಾರೆ. ಇವರು ಬಂದು ಕಳೆದ 20 ದಿನದಿಂದ ನಮ್ ಥೆರಪಿ ಮಾಡ್ತಾ ಇದ್ದಾರೆ. 20 ದಿನದಲ್ಲಿ ಇವ್ರು ಬಂದು ಆಕ್ಚುಲಿ ತುಂಬಾ ಕಷ್ಟನೇ ಇದೆ. 7-8 ಕಿಲೋಮೀಟರ್ ದೂರದಿಂದ ಬರ್ಬೇಕು. ಅದಾಗೂ ಬರ್ತಾ ಇದಾರೆ, ತಪ್ಪಿಸ್ಕೊಳ್ದಂಗ್ ಬರ್ತಾ ಇದಾರೆ. ನಿನ್ನೆ ಒಂದ್ ಸಾವಿತ್ತು. ಬೆಳಗ್ಗೆ ಬಂದು ಫಸ್ಟ್ ಬ್ಯಾಚ್ ಥೆರಪಿ ಮುಗಿಸ್ಕೊಂಡು ಹೋಗಿ ಅಟೆಂಡ್ ಮಾಡಿದ್ದಾರೆ. ಆಯ್ತು ಅಮ್ಮ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳ್ಬಿಡಿ. ಜಯಮ್ಮ ಸರ್. ಜಯಮ್ಮ, ಎಲ್ಲಿಯವ್ರು ನೀವು? ಶಿವಳ್ಳಿಯವ್ರು ಸರ್. ಶಿವಳ್ಳಿ ಅವರು. ಎಷ್ಟು ವಯಸ್ಸು ಅಮ್ಮ ಈಗ? ನಮ್ಗೆ 70 ವರ್ಷ ಆಗಿದೆ. 70 ವರ್ಷ ಆಗಿದೆ. ಈ ಒಂದು ಯಾರು ಹೇಳಿದ್ರು ಇದ್ರ ಬಗ್ಗೆ? ಯಾರು ತಿಳಿಸ್ಕೊಟ್ರು ನಮ್ಗೆ? ಯಾರೋ ಅಂಗಡಿಯವ್ರು ಹೇಳ್ತಾ ಇದ್ರು. ಅಂಗಡಿಯವ್ರು ಹೇಳ್ತಾ ಇದ್ರು. ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಹುಡುಗಿ ಒಂದು ಬಮ್ಮ ಹೋಗ್ ತಿನ್ಕೆ ಮಾಡಿ ಕರ್ಕ ಬಂದ್ರು. ನಾನ್ ಬರ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ. ಅವ್ರು ಬಮ್ಮ ನೋಡ್ಕೊ ಬರ್ದ, ನಾವು ನೋಡ್ತಾ ಇದ್ಕ ಬಮ್ಮ ಅಂತ ಚಿಲ್ಕೆ ಕೊಟ್ರು. ಅವ್ರ ಜೊತೆಲಿ ಬಂದೆ 20 ದಿವಸ ಆಯ್ತು. 20 ದಿನ ಆಯ್ತು. ಎಲ್ಲೆಲ್ಲಿ ಹೋಗಿದ್ರಿ ಇದಕ್ ಮುಂಚೆ? ಇದಕ್ ಮೊದ್ಲೇ ದೊಡ್ಡ ಆಸ್ಪತ್ರೆ, ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತೋರ್ಸ್ಕೊತಿದ್ದ ಸರ್. ಇನ್ನೆಲ್ಲೂ ಹೋಗಿರ್ಲಿಲ್ಲ. ಎಷ್ಟು ಹಣ ಖರ್ಚಾಗಿತ್ತು? ದುಡ್ಡೇನ್ ನಾವ್ ಹೆಚ್ಚಿಗೆ ಕೊಡ್ತಿರ್ಲಿಲ್ಲ, ಎಲ್ಲಾ ಫ್ರೀನೇ ಮಾಡ್ಕೊಂಡು ತರ್ತಾ ಇದ್ವು ಅಲ್ಲಿಂದ ಗೌರ್ಮೆಂಟ್. ಮಾತ್ರೆಗಳು ನಾವ್ ಹೆಚ್ಚಿಗೆ ಅಲ್ಲೇ ಒಂದು 5-6 ವರ್ಷದಿಂದ ಹಿಂದೆನೆ ಕೊಡ್ತಿದ್ದ ಕಾಸ ಮಾತ್ರೆಗಳಿಗೆ. ಈಗ ಪ್ರೈವೇಟ್ ಆದ್ಮೇಲೆ ಎಲ್ಲೂ ನಾವು ಕಾಸು ಕೊಡ್ತಿರ್ಲಿಲ್ಲ. ಪ್ರೈವೇಟ್ ತಗೊಬರ್ತಾ ಇದ್ವು, ಕೊಡ್ತಿದ್ದವ್ರು. ಈಗ ಎಷ್ಟು ವರ್ಷದಿಂದ ಇತ್ತು ನಮ್ಗೆ ಸಮಸ್ಯೆಗಳು? ಇದು 20 ವರ್ಷ ಆಗಿದ್ದೇನ ಸರ್. ನಮ್ಗೆ ಮಂಡಿ ನೋವು ಬಂದಿ ಶುಗರ್ 20 ವರ್ಷ. 20 ವರ್ಷ ಆಗಿದೆ. 20 ವರ್ಷದಿಂದ ಹೆಂಗಿದ್ರಿ ಮಂಡಿ ನೋವು? ಅದೇ ಇಲ್ಲಿ ಮಾತ್ರೆ ತಿನ್ಕೊಳ್ಳೋದು, ಇಂಗ್ಲೇಷನ್ ಮಾಡ್ಕೊಳ್ಳೋದು ನಮ್ಮೂರ್ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ನೋಡ್ಕೊಂಡು ಒಂದ್ 2 ದಿವಸ ನೋವು ತಿನ್ಕೊಂಡು ಹಿಂಗೆ ಗೊತ್ತಾಯ್ತಾ? ಇದ್ರೆ ಅದು ಅಂದ್ರೆ ಒಂದ್ಸಾರಿ ಒಂದೊಂದ್ ದಿವಸ ಬರೋಕಿಲ್ಲ, ಒಂದೊಂದ್ ದಿವಸ ಬರ್ತಿತ್ತು. ಅದು ನಮ್ಗೆ ಏನು ಮಾಡೋಕಾಯ್ತು, ವೇರಿಯೇಷನ್ ಆಯ್ತಾ ಇರ್ತಿತ್ತು. ಕ್ರೀಮು ಮುಲಾಮು ಏನಾದ್ರು ಹಚ್ತಾ ಇದ್ರ? ಕ್ರೀಮ್ ಮುಚ್ತಾ ಇದ್ದ. ಅವ್ರು ಗವರ್ಮೆಂಟ್ ಆಸ್ಪತ್ರೆ ಬರ್ಕೊಟ್ಟಿದ್ರು. ಪೇನ್ ಕಿಲ್ಲರ್ ನೋವಿನ ಮಾತ್ರೆ ಕೊಟ್ಟಿದ್ರ? ನೋವಿನ ಮಾತ್ರೆನು ಕೊಟ್ಟಿದ್ರು, ಮುಲಾನು ಬರ್ಕೊಟ್ಟಿದ್ರು. ಅದನ್ನ ಉಪಯೋಗಿಸ್ತಿದ್ದ. ಮುಂಚೆ ನೀವು ಇಷ್ಟ ದಪ್ಪ ಇದ್ರ? ಇಷ್ಟ ದಪ್ಪ ಇರ್ಲಿಲ್ಲ ಸರ್, ಸಣ್ಣಾಗಿದ್ವು. ಯಾವಾಗ ನೀವು ಮಾತ್ರೆ ಉಪಯೋಗಿಸಿ ಕೆರ್ಗದ್ಮೇಲೆ ದಪ್ಪ ಆಗ್ಬಿಟ್ಟು ಮಾತ್ರೆ ತಿನ್ನಕ್ ಸ್ಟಾರ್ಟ್ ಮಾಡಿ ದಪ್ಪ ಆಗೋದು. ಇದ್ರ ಜೊತೆಗೆ ಮಂಡಿ ನೋವು ಜೊತೆಗೆ ಶುಗರ್ ಬಿಪಿನೂ ಅಟ್ಯಾಕ್ ಆಯ್ತು. ಈಗ 10 ವರ್ಷದಿಂದ ಈಚೆಗೆ 10 ವರ್ಷದಿಂದ. ಯಾಕಂದ್ರೆ ಮಂಡಿ ನೋವು ಮಾತ್ರೆ ತಿಂತ ಪೇನ್ ಕಿಲ್ಲರ್ ಏನಾಯ್ತು, ಅದು ಬಾಡಿ ಜಾಸ್ತಿ ಆಗ್ತಾ ಮೂವ್ಮೆಂಟ್ಸ್ ಕಡಿಮೆ, ವಾಕಿಂಗ್ ಮಾಡಕ್ ಆಗ್ಲಿಲ್ಲ ಸರ್. ಯೋಗ ವಾಕಿಂಗ್ ತಿರ್ಗಾಡಕ್ಕೆ ಆಗಿರ್ಲಿಲ್ಲ ಸರ್. ಆಗಿರ್ಲಿಲ್ಲ. ಹಂಗಾಗಿ ಏನಾಯ್ತು, ಮತ್ತೆ ಸಮಸ್ಯೆಗಳು ಜಾಸ್ತಿ ಆಯ್ತು. ಈಗ ಒಂದು ದಿನಕ್ಕೆ ಎಷ್ಟು ಮಾತ್ರೆ ಹಾಕತ್ತಿದ್ರಿ ಇಲ್ಲಿ ಬರಕ್ಕಿಂತ ಮುಂಚೆ? ಅದೇ ನೋವಿನ ಮಾತ್ರೆ ಸೇರ್ಸಿ ಒಂದ್ ದಿವಸಕ್ಕೆ 3 ತಿಂತಿದ್ರು ಸರ್. 3 ಮಾತ್ರೆ. ಗ್ಯಾಸ್ಟ್ರಿಕ್ ಇತ್ತ? ಊಟ ತಿಂಡಿ ಸೇರ್ತಿ? ಊಟ ಅವೆಲ್ಲ ಏನ್ ಇರ್ಲಿಲ್ಲ. ಊಟ ಮಾಮೂಲಿ ಊಟ ಮಾಡ್ಕತಿದ್ವು. ಊಟದಲ್ಲಿ ಏನು ತೊಂದ್ರೆ ಇರ್ಲಿಲ್ಲ. ಊಟ ಸಲೀಸ್ ಮಾಡ್ತಿದ್ವು. ಮಾತ್ರೆ ಮಾತ್ರ 3 ಮಾತ್ರೆ ನುಂಗ್ತಿದ್ವು. ನೋವೊಂದೊಂದು, ಶುಗರ್ದೊಂದು, BP-ದೊಂದು, ಇವೊಂದು ಮಾತ್ರ 3 ನುಂಗ್ತಿದ್ವು. ಈಗ ಇಲ್ಲಿ ಬರಕ್ಕಿಂತ ಮುಂಚೆ 220, 209 ಶುಗರ್ ಇತ್ತು ಅಲ್ವಾ? ಇವಾಗ 170 ಆಗಿದೆ. 170 ಆಗಿದೆ. ಮತ್ತೆ BP ಎಷ್ಟಿತ್ತು ಇಲ್ಲಿಗೆ ಬರಕ್ಕಿಂತ ಮುಂಚೆ? BP 150 ಬರ್ದವ್ರು ನೋಡಿ. BP ಇಲ್ಲಿ ನಾರ್ಮಲ್ ಅದೇ ಅಂತ ಹೇಳ್ತಿದ್ರು. ಬರ್ದಿದ್ರ ಅವಾಗ. ಇವಾಗ ಬರೀ 130 ನಾರ್ಮಲ್. ನಿಮ್ ವಯಸ್ಸಿಗೆ 120 ಬಂದೈತೆ ನೋಡಿ. ಇಲ್ಲಿ 120 ಬಂದೈತೆ, ನಾರ್ಮಲ್ ಆಗೈತೆ BP. ಶುಗರ್ ಕೂಡ ಪರವಾಗಿಲ್ಲ. ನಿಮ್ಮ ವಯಸ್ಸಿಗೆ 170 ಏನ್ ತೊಂದ್ರೆ, ಏನ್ ಮಹಾ ಏನಲ್ಲ, ಆರಾಮಾಗಿರ್ಬಹುದು. ಇಲ್ಲಿ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಥೆರಪಿ ಬಗ್ಗೆ? ಅದೇ ಹಿಂಗೆ ಬಂದು ಹೋಯ್ತಾ ಇರ್ಬಾ ಅಂತ ಹಾಕೋದು, ಒಂದ್ ಮ್ಯಾಟ್ ತಕೊಂಡ್ ಹಾಕೋದು ಮಾಡ್ಕೊತಾರದ ಮನೇಲಿ. ಈಗ 20 ದಿನದಲ್ಲೇ ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಆಗಿರುತ್ತಲ್ವಾ? ಹೌದು ಸರ್. ನಿಮ್ಮ ದೇಹದಲ್ಲಿ ಸುಸ್ತು, ಆಯಾಸ ಫಸ್ಟ್ಗೂ ಈಗ ಹೆಂಗದಿದು? ಅವೆಲ್ಲ ಸ್ವಲ್ಪ ಕಡಿಮೆ ಆಗದೆ. ಅಂದ್ರೆ ಸುಸ್ತು ಇನ್ನು ಸ್ವಲ್ಪ ಕಡಿಮೆ ಆಗಿಲ್ಲ. ಈಗ ಪರವಾಗಿಲ್ವ? ನಡಿಬೋದು. ಒಂದ್ ಸ್ವಲ್ಪ ಹೋದ್ರೂ ಜಾಸ್ತಿ ಹಂಗೆ ನೋವು ಬರ್ತಾರೆ. ಇಲ್ಲ ಅಂದ್ರೆ ಆಗಿನಂಗ ಇಷ್ಟಿಲ್ಲ. ಸುಮಾರು ತಿರ್ಗಾಡ್ಬೋದು, ಪರವಾಗಿಲ್ಲ ತಿರ್ಗಾಡ್ಬೋದು. ಇಲ್ಲಿಗೆ ಬಂದ ಮೇಲೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗೈತೆ ನಿಮ್ಗೆ? ಇದರಿಂದ ತೊಂದ್ರೆ ಆಗೈತಾ? ಇಲ್ಲ ಸರ್, ಏನ್ ತೊಂದ್ರೆ ಏನಿಲ್ಲ. ಯಾವ ತೊಂದ್ರೆನೂ ಇಲ್ಲ. ಸಲೀಸು ಹೋಯ್ತಿವಿ, ಬರ್ತಾ ಇರ್ತೀವಿ. ಊಟದಲ್ಲಿ ನಮ್ಗೆ ಏನ್ ತೊಂದ್ರೆ ಇಲ್ಲ, ಊಟ ಮಾಡ್ತೀವಿ. ಎಲ್ಲ ನೋವು ಸ್ವಲ್ಪ ಕಡಿಮೆ ಆಗಿದೆ. ಬೊಗ್ಗಿ ಹೇಳಕಾಯ್ತಿಲ್ಲ, ಬೊಕ್ಕತೀವಿ, ಹೇಳ್ತೀವಿ. ಈಗ ಸ್ವಲ್ಪ ಎಲ್ಲ ಆರೋಗ್ಯ ಇಲ್ಲಿ ಸ್ವಲ್ಪ. ಈಗ ಅಟ್ಲೀಸ್ಟ್ ಡಾಕ್ಟರ್ ಫೀಸ್ ಅದು ಇದಂತ ಏನಾದ್ರು ಖರ್ಚು ಮಾಡಿರ್ತೀರಾ? ಇಲ್ಲೇನಾದ್ರು ದುಡ್ಡು ಇಸ್ಕೊಂಡು? ಇಲ್ಲ ಸರ್, ಏನ್ ಕೊಟ್ಟಿಲ್ಲ. ಇಲ್ಲಿ ನಾನೇನು 1 ರೂಪಾಯಿನೂ ಕೊಟ್ಟಿಲ್ಲ ಸರ್. ಯಾರು ಚಾಕ್ಲೇಟ್ ತಂದು ಕೊಡಿ, ಐಸ್ ಕ್ರೀಮ್? ಇಲ್ಲ ಸರ್, ಯಾರು ಏನ್ ನಮ್ಗೆ ಯಾರು ಕೇಳಿಲ್ಲ. ಅವ್ರೆಲ್ಲ ನಮ್ ಮಕ್ಕಳಿಗೆ ಅಜ್ಜಿ ಅನ್ಕೊಂಡು ತುಂಬಾ ಮಾತಾಡ್ಕೊಂಡು ಪ್ರೀತಿ ಚೆನ್ನಾಗಿದ್ದಾರೆ ಸರ್. ಅದ್ರೆಲ್ಲ ನಿಮ್ಗೆ ಏನ್ ತೊಂದ್ರೆ ಇಲ್ಲ.
ಈಗ ನೀವೊಂದು ಮ್ಯಾಟ್ ಕೂಡ ಬುಕ್ ಮಾಡ್ಕೊಂಡಿದ್ರೆ ಯಾಕೆ ಮಾಡ್ಕೊಂಡ್ರಿ, ಯಾಕೆ ಅದೇ ಈ ನೋವಿಗೆಲ್ಲ ತಿರ್ಗಾ ದಿನ ಬರೋಕ್ಕಾಗಲ್ಲ, ದಿವಸ ತಪ್ಸಿ ಬಂದ ಒಂದೊಂದ್ ದಿವ್ಸಕ್ಕೆ ತಪ್ಸಿ ಒಂದಿನ ಮನೇಲಿ ತಗೊಳ್ಳುವ, ಒಂದಿನ ಇಲ್ಲಿಗೆ ಬರೋದ ಬಸ್ ಹತ್ತಕ್ಕಾಗಲ್ಲ, 70 ವಯಸ್ಸು ಹತ್ತೋದು ಇಳಿಯೋದು ಅದೊಂದೇ ರಶ್ ಜಾಸ್ತಿ. ಆಮೇಲೆ ಮಕ್ಳುಗಳು ಯಾಕೆ ನಿನ್ಗೆ ಅದು ಬೇಡ ಅಂತ ಇದಾರೆ. ನಾವು ಹೋಗಿ ತಿರ್ಗಾಡ್ನಾರ ಸಲುವಾಗಿ ಮನೇಲೆ ಮಡಿಕೊಂಡ್ ಒಂದಷ್ಟು ದಿವಸ ನೋಡ್ಮ, ಅದ್ರಿಂದ ಹೆಂಗ ಅದದು ಬೇಕಾದ್ರೆ ಮಕ್ಕಳೇ ಉಪಯೋಗಿಸ್ಕಲಿ, ನಾವು ಇರೋಗಂಟ ನಾವು ಉಪಯೋಗಿಸೋದ ಅಂತ ತಕತಾ ಇದೀನಿ ಸರ್. ಆದ್ರೆ ಅದು ತಪ್ಪಾದ್ರೆ ಅದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವು ವಾಪಸ್ಸಿ ಬೇರೆ ಬದಲಾಯಿಸ್ಕೊಡ್ಬೇಕು. ನಮ್ಗೆ ಏನೇ ಇದ್ರು ರಿಪೇರಿ ನಾವ್ ಮಾಡ್ಕೊಡ್ತೀವಿ, ಒಂದಲ್ಲ 10 ಕೆಟ್ಟೋಲಿ ನಾವ್ ಮಾಡ್ಕೊಡ್ತೀವಿ. ಆಯ್ತು ಸರ್, ಅದರಿಂದ ನಾವು ತಕೊಂಡ್ಬಿಡುದ. ಈಗ ನಿಮ್ಗೆ 20 ದಿನದಲ್ಲಿ ಲವಲವಿಕೆ ಇದೆಯಾ ಬಾಡಿ? ಹೌದು, ಲವಲವಿಕೆ ಆಗಿದೆ ಸರ್. ಆಕ್ಟಿವ್ ಆಗಿದ್ದೀರಾ? ಅಷ್ಟೇ ಆಗಿದ್ದೀರಿ. ನಿಮ್ಮನ್ನ ನೋಡೋರು ಏನಂತಾರೆ? ನೋಡಿದ್ರೆ ಏನು ಪರವಾಗಿಲ್ಲ ಕಣಮ್ಮ, ತಿರ್ಗಾಡ್ತಾ ಇದ್ದೀರಿ, ಈಗ ಎಷ್ಟಾಗಿ ತಿರ್ಗಾಡ್ತಾ ಇದ್ದೀರಿ ಅಂತ ಹೇಳ್ತಾವ್ರೆ. ಆಯ್ತು ಕಣಪ್ಪ, ನಿಮ್ ಆಶೀರ್ವಾದ ನಾನು ಹಿಂಗೆ ಇರ್ಬೇಕು ಅಂತ ಹೇಳಿ ಪಡಿಸ್ಕೊತಾ ಇದೀನಿ. ಇಲ್ಲಿ ಯಾವ ಥೆರಪಿ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಅದು ಮಂಡಿ ಕೊಡೋದು ಜಾಸ್ತಿ ತುಂಬಾ ಇಷ್ಟ. ಮಂಡಿ ಕೊಡೋದು ಅದಾ? ಆ ಕಡೆದು ಇದೆ, ಇದು ಬುಂಡಿ ಹಂಗದಲ್ಲ, ಅದು ನಮ್ಗೆ ತುಂಬಾ ಇಷ್ಟ. ಯಾವ್ದು ಇದು ಮಸಾಜ್? ಇದು ಇನ್ನೊಂದು ಇದಲ್ಲ. ತುಂಬಾ ಅಮ್ಮ ಬಂದು ಚಿಕ್ಕಮೇಟೆ ಬುಕ್ ಮಾಡವ್ರೆ, ಬಟ್ ಅವ್ರಿಗೋಸ್ಕರ ಕಂಪ್ನಿ ಕಡೆಯಿಂದ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಗಿಫ್ಟ್ ಆಗಿ ಸಿಗ್ತದೆ. ಅವ್ರ ಇಷ್ಟರಲ್ಲಿ ಯಾವ ಸೆಲೆಕ್ಟ್ ಮಾಡ್ತಾರೆ ಅದೊಂದು ಉಚಿತವಾಗಿ ಸಿಗ್ತದೆ, ಅದಕ್ಕೇನು ದುಡ್ಡಿಲ್ಲ. ಅಮ್ಮ ಫೈನಲಿ 20 ದಿನದಲ್ಲಿ ಏನಾರು ಹತ್ಕೊಂಡ್ ಕುತ್ಕೊಂಡಿದ್ದು ಏನಾರು ಇದೆಯಾ, ನೋವು ಜಾಸ್ತಿ ಅಂತ? ಏನಿಲ್ಲ ಸರ್, ಆರಾಮಾಗಿದ್ದು. ಇಲ್ಲಿ ಬಂದ್ಮೇಲೆ ಒಂದ್ ದಿವಸನು ನಮ್ ಕಣ್ಣೀರ್ ಹಾಕ್ಲೇ ಇಲ್ಲ ಸರ್, ತುಂಬಾ ಚೆನ್ನಾಗಿದ್ದೀನಿ. ಅದಕ್ಕೆ ಮೊದ್ಲು ಹೇಳ್ತಿದ್ದೆ, ನನ್ಗೆ ಇಂತ ತೊಂದ್ರೆ ಕೊಟ್ಟನಲ್ಲಪ್ಪ ಭಗವಂತ ಅಂತ ಹೇಳಿ ಒಂದು ಕೈ ಮುಗಿಯೋಕೆಲ್ಲ ಹೇಳ್ತಾ ಇದ್ದೆ. ಇಲ್ಲಿ ಬದುಕಿಂದಲೂ ಒಂದ್ ದಿವ್ಸ ಒಳ್ಳಿಲ್ಲ ಸರ್. ಆಯ್ತು, ಇದೇ ತರ ನಮ್ ಪ್ರೀತಿ ಯಾವಾಗ್ಲೂ ಸಿಗ್ತಾ ಸರ್. ನೀವು ಕೂಡ ಅವಾಗ ಮ್ಯಾಟ್ ಮನೆಗೆ ತಕೊಂಡಿದ್ರು ಪರವಾಗಿಲ್ಲ. ಆಯ್ತು ಸರ್, ಮಸಾಜ್ ಚೇರ್ಗೆ ಮಾತ್ರ ರೆಗ್ಯುಲರ್ ಆಗಿ ಅವಾಗ ಬನ್ನಿ. ಆಯ್ತು, ಫೈನಲಿ ಇಲ್ಲಿ ಇರೋರ್ಗೆ ಏನ್ ಹೇಳ್ತೀರಾ? ಬರ್ಲಿ, ಇವ್ರು ಎಲ್ಲ ನಮ್ಮಂಗ ಅಚ್ಚುಕಟ್ಟಾಗಿ ತುಂಬಾ ಸಂತೋಷವಾಗಿರ್ಲಿ ಅನ್ನೋದು ಆಸೆ ಸರ್ ನಮ್ಗೆ. ನಮ್ಮ ಗ್ರೀನ್ ಲೈಫ್ ಕಂಪ್ನಿ ಥೆರಪಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲೆಲ್ಲ ಬರ್ಲಿ ಜನನೇ, ನೀವು ತುಂಬಾ ಒಳ್ಳೆಯವರಾಗಿ ನಮ್ಗೆ ಬಗೆಸ್ಕೊಳ್ಳಿ ಅನ್ನೋದೊಂದು ನಮ್ಗೆ ಇಷ್ಟ ಸರ್. ಆಯ್ತು, ನಮ್ಮ ಮಾತು ನಾವು ಉಳಿಸ್ಕೊಳ್ತೀವಿ. ಆಯ್ತು, ಥ್ಯಾಂಕ್ ಯು, ಧನ್ಯವಾದ.